ಎಲ್ಲರಿಗೂ ನಮಸ್ಕಾರ. 1964ರಲ್ಲಿ ಅಶೋಕ ಶಿಕ್ಷಣ ಪ್ರಸಾರಕ ಮಂಡಳದ ವತಿಯಿಂದ ಪ್ರಾರಂಭವಾಗಿದ್ದು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಮೂಳೆ. ಈ ಶಾಲೆ ಈಗ ಡೈಮಂಡ್ ಜುಬ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಳ್ಳಲು ಸದಾ ಸಿದ್ಧವಾಗಿ ನಿಂತಿದೆ. ಸುಮಾರು 60 ವರ್ಷಗಳ ಕಾಲ ಅಂದಿನಿಂದ ಹಿಡ್ಕೊಂಡು 1964ರಿಂದ ಹಿಡ್ಕೊಂಡು 2025ರ ತನಕ ನಿತ್ಯ ನಿರಂತರವಾಗಿ ನದಿಯ ಹರಿದಂತೆ ಸಾವಿರಾರು ಜನರು ವಿದ್ಯಾರ್ಥಿಗಳನ್ನು ಬೀಳ್ಕೊಡುತ್ತಾ ಬಂದಿದೆ. ತಮಗೆಲ್ಲರಿಗೂ ಅಕ್ಷರ ಜ್ಞಾನವನ್ನು ಬಿತ್ತಿ ಅರಿವಿನ ಜ್ಞಾನವನ್ನು ಕೊಟ್ಟಿರುವಂಥ ಶಾಲೆ ಯಾವುದಂದ್ರೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ. ಬದುಕಿಗೊಂದು ದಾರಿ ಕೊಟ್ಟಿದ್ದು, ಬದುಕಿಗೊಂದು ಬುನಾದಿ ಕೊಟ್ಟಿದ್ದು, ನಿಮ್ಮ ಬದುಕನ್ನು ಸುಂದರಗೊಳಿಸಿರುವಂಥ ಶಾಲೆ ಈ ಶಾಲೆ ಡೈಮಂಡ್ ಜುಬ್ಲಿಗೆ ಸಜ್ಜಾಗಿ ನಿಂತಿದೆ. ಆದ್ದರಿಂದ ಇಲ್ಲಿ ಕಲಿತವರು ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಜನರು ವಿದೇಶಗಳಲ್ಲಿ, ದೇಶಗಳಲ್ಲಿ, ಅಂತರ್ರಾಜ್ಯಗಳಲ್ಲಿ, ರಾಜ್ಯಗಳಲ್ಲಿ, ತಾಲೂಕಾ, ಜಿಲ್ಲಾ, ಪ್ರತಿಯೊಂದು ಹಳ್ಳಿಗಳಲ್ಲಿ ಕೈ ತೋರಿದಲ್ಲಿ ಕಾಣುವವರು ವಿದ್ಯಾರ್ಥಿಗಳು. ಯಾವ ಶಾಲೆಯ ವಿದ್ಯಾರ್ಥಿಗಳೆಂದರೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ತನು ಮನ ಧನದಿಂದ ಸಹಾಯ ಮಾಡುವುದರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿತ್ತಂದ್ರೆ ನಿಮ್ಮೆಲ್ಲರ ಸಹಕಾರ, ಸಹಾಯ ಹಸ್ತ ಅತ್ಯವಶ್ಯಕವಾಗಿ ಬೇಕಾಗಿದೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿತ್ತ ನೀವು ನಿಮ್ಮ ಕೂಡಲ ಸಂಗಮ ದೇವ. ದಯವಿಟ್ಟು ನಿಮ್ಮ ಬದುಕಿಗೊಂದು ದಾರಿ ಕೊಟ್ಟಿದ್ದು, ನಿಮ್ಮ ಗುರಿಯನ್ನು ಮುಟ್ಟಿಸಲಿಕ್ಕೆ ಸಹಕಾರಿಯಾಗಿದ್ದು, ನಿಮ್ಮ ಬದುಕಿಗೆ ಆಧಾರ ಸ್ತಂಭ, ಆಧಾರ ಕಂಬ, ನಿಮ್ಮ ಬದುಕನ್ನು ಸುಭದ್ರಗೊಳಿಸಿದ್ದು ಯಾವುದಂದ್ರೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ. ಎಲ್ಲ ಕಲಿತು ಹೋಗಿರುವಂಥ ವಿದ್ಯಾರ್ಥಿಗಳ ಬಳಗದೊಳಗೆ ಕೇಳಿಕೊಳ್ಳುವುದೆಂದು ದೊಡ್ಡ ವಿನಂತಿ ಏನೆಂದರೆ ವಜ್ರ ಮಹೋತ್ಸವ ಸಮಿತಿಯ ವತಿಯಿಂದ ಊರಿನ ಗಣ್ಯಮಾನ್ಯರಾಗಿರ್ಬೋದು, ಸಂಸ್ಥಾಪಕರಾಗಿರ್ಬೋದು, ಆಡಳಿತ ಮಂಡಳಿ ನಿರ್ದೇಶಕರು, ಸಂಸ್ಥೆಯ ಎಲ್ಲ ಸದಸ್ಯರು, ಊರಿನ ಎಲ್ಲ ಹಿತೈಷಿಗಳು, ಗುರು ಬಳಗದವರು ಕೂಡಿಕೊಂಡು ಡಿಸೆಂಬರ್ 28, 12, 2025ರಂದು ಡೈಮಂಡ್ ಜುಬ್ಲಿ ಆಚರಣೆಗೆ ನಿರ್ಧಾರ ಮಾಡಿದ್ದಾರೆ. ಈ ವಜ್ರ ಮಹೋತ್ಸವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬರು ಕೊಡಗೈ ದಾನಿಗಳಾಗಬೇಕು. ಹೆಚ್ಚು ಧನ ಸಹಾಯ ಮಾಡುವುದರ ಮೂಲಕ ಈ ಸುಂದರವಾಗಿ ಬೆಳೆದು ನಿಂತಿರುವಂಥ ಶಾಲೆ ಇನ್ನಷ್ಟು ವಿಕಾಸವಾಗಿ ನಿಲ್ಲಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರ ಸಹಕಾರ, ಸಹಾಯ ಹಸ್ತ ಬೇಕೇ ಬೇಕು. ಒಂದಾಣದ ಕಾಲಕ್ಕೆ 1964ರೊಳಗೆ ಈ ಒಂದು ಬಿದ್ದಿರುವಂಥ ಬೀಜ ಇಂದು ಸಸಿಯಾಗಿ, ಗಿಡವಾಗಿ, ಹೆಮ್ಮರವಾಗಿ ನಿಂತಿದೆ. ವಿಶಾಲವಾಗಿ ಬೆಳೆದು ನಿಂತಿರುವಂಥ ದೊಡ್ಡ ಶಾಲೆ ಇನ್ನೂ ಕಟ್ಟಡ ಕಟ್ಟುವುದರೊಳಗೆ ನಿರಂತರವಾಗಿ ನೀವು ಮುಂದೆ ಸಾಗ್ತಾ ಇದೆ. ಸುಂದರವಾದಂಥ ಕಂಪೌಂಡ್ಗಳನ್ನು, ಗಿಡ ಮರಗಳನ್ನು ಮತ್ತು ಇನ್ನಷ್ಟು ಹೊಸ ಆಯಾಮದ ದಿಕ್ಕಿನೊಳಗೆ ಬೆಳೀತಾ ಇರುವಂಥ ಶಾಲೆ ಯಾವುದಂದ್ರೆ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ. ತಮಗೆಲ್ಲರಿಗೊಂದು ಸೌಭಾಗ್ಯದ ದಿನ, ಸುದಿನ. ಯಾವ ರೀತಿ ಸುದಿನ ಅಂದರೆ ಇಲ್ಲಿ ಬರುವುದಾಗಿರ್ಬೋದು, ನಿಮ್ಮ ಹಳೆಯ ಮಿತ್ರ ಬಳಗವನ್ನು ಸೇರುವುದಾಗಿರ್ಬೋದು, ನಿಮಗೆ ಕಲಿಸಿರುವಂಥ ಎಲ್ಲ ಗುರುವೃಂದವನ್ನು ಕಣ್ಣಾರೆ ಕಾಣುವುದಾಗಿರ್ಬೋದು, ಅವರು ನಿಮ್ಮನ್ನು ನೋಡುವ ಸೌಭಾಗ್ಯ, ನೀವು ಅವರನ್ನು ನೋಡಿ ತುಂಬಿಕೊಳ್ಳುವಂಥ ಸೌಭಾಗ್ಯ ನಿಮ್ಮದಾಗುತ್ತೆ. ದಯವಿಟ್ಟು ಎಲ್ಲರೂ ಧನ ಸಹಾಯವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರೈತ ಬೆಳೆಯನ್ನು ನಂಬಿದ್ದಾನೆ, ಈ ಶಾಲೆ ಕಲಿತು ಹೋಗಿರುವಂಥ ವಿದ್ಯಾರ್ಥಿಗಳನ್ನು ನಂಬಿದೆ. ದಯವಿಟ್ಟು ತಾವೆಲ್ಲರೂ ಸಹಕಾರ, ಸಹಾಯಹಸ್ತ ಮಾಡುವುದರ ಮೂಲಕ ಈ ಡೈಮಂಡ್ ಜುಬ್ಲಿ ಎಂಬ ವಿಷಯ ಇಡೀ ನಾಡಿನ ತುಂಬ ಎಲ್ಲ ಹಬ್ಬಲಿ ಅಂತ ತಿಳ್ಕೊಂಡು ವಜ್ರ ಮಹೋತ್ಸವ ಸಮಿತಿಯ ವತಿಯಿಂದ ಪ್ರತಿಯೊಬ್ಬರು ಭಾಗಿಯಾಗುವುದರ ಮೂಲಕ ಮತ್ತು ಇನ್ನೊಂದು ಧನ ಸಹಾಯ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.